ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ಇವತ್ತಿನ ಹೆಡ್ಲೈನ್ಸ್ ಹೇಗಿದೆ. ನ್ಯೂಸ್ 1, ಸೆಬಿ ಅವರು ಅನ್ಕವರ್ ಮಾಡಿದ್ದಾರೆ ಎ ಫ್ರಂಟ್ ರನ್ನಿಂಗ್ ಸ್ಕೀಮ್ ಇನ್ವಾಲ್ವಿಂಗ್ PNB MetLife India ಇನ್ಶೂರೆನ್ಸ್ ಕಂಪನಿ. ಅದರಲ್ಲಿ ಈಕ್ವಿಟಿ ಡೀಲರ್ ಸಚಿನ್ ಬಕುಲ್ ದಾಲ್ಗಿ ಮತ್ತು 8 ಅದರ್ಸ್ಗೆ ಅವರು ಜನರೇಟ್ ಮಾಡಿದ್ದಾರೆ ಇಲ್ಲಿಗಲ್ ಗೇನ್ಸ್ ಆಫ್ 21.16 crore. ಫ್ರಂಟ್ ರನ್ನಿಂಗ್ ಬೈ ದಿಸ್ ಎಂಟಿಟೀಸ್ ಕಂಟಿನ್ಯೂಡ್ ಫಾರ್ ಮೋರ್ ದೆನ್ 3 years. ಸೆಬಿ ಅವರು ಪ್ರೈವೇಟ್ ಮಾಡಿದ್ದಾರೆ ಸಚಿನ್ ಬಕುಲ್ ದಾಗ್ಲಿ and 8 other entities from securities market and confiscated the unlawful gains made by them. ಸೆಬಿ ಅವರು ನೋಟ್ ಮಾಡಿದ್ದಾರೆ ಸಚಿನ್ ಬಕುಲ್ ಮತ್ತು ಅವರ ಬ್ರದರ್ ತೇಜಸ್ ದಾಗ್ಲಿ ಅವರು ಆಕ್ಸೆಸ್ ಮಾಡಿದ್ದಾರೆ ಕಾನ್ಫಿಡೆನ್ಷಿಯಲ್ ನಾನ್ ಪಬ್ಲಿಕ್ ಇನ್ಫಾರ್ಮೇಶನ್ ಫಾರ್ ಇಂಪೆಂಡಿಂಗ್ ಟ್ರೇಡ್ ಆರ್ಡರ್ಸ್ ಆಫ್ PNB MetLife and Investex institutional clients. ಎರಡನೆಯ ನ್ಯೂಸ್, ಅಲ್ಟ್ರಾಟೆಕ್ ಗೆಟ್ಸ್ ಅಪ್ರೂವಲ್ ಫಾರ್ ಇಂಡಿಯಾ ಸಿಮೆಂಟ್ಸ್ ಪರ್ಚೇಸ್. ಇಂಡಿಯಾ ಸಿಮೆಂಟ್ ಶೇರ್ಸ್ ಇವತ್ತು 9% ಮೇಲಕ್ಕೆ ಹೋಯಿತು ಆಫ್ಟರ್ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಗ್ರಾಂಟ್ ಮಾಡಿದ್ರು ಅಪ್ರೂವಲ್ ಟು ಅಲ್ಟ್ರಾಟೆಕ್ ಸಿಮೆಂಟ್ ಟು ಅಕ್ವೈರ್ ಇಂಡಿಯಾ ಸಿಮೆಂಟ್ಸ್. ಎಕ್ಸ್ಚೇಂಜ್ ಫೈಲಿಂಗ್ ನವರು CCIಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಲ್ಟ್ರಾಟೆಕ್ ಫಾರ್ ಅಕ್ವಿಸಿಷನ್ ಆಫ್ 32.72% ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಹೆಲ್ಡ್ ಬೈ ಪ್ರಮೋಟರ್ಸ್ ಆಫ್ ಇಂಡಿಯಾ ಸಿಮೆಂಟ್. ಅಲ್ಟ್ರಾಟೆಕ್ ಅವರಿಗೆ ಅಪ್ರೂವಲ್ ಬಂತು ಟು ಮೇಕಿಂಗ್ ಅನ್ ಆಫರ್ ಫಾರ್ 26% ಆಫ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಅಟ್ ಅ ಪ್ರೈಸ್ ಆಫ್ 390 per equity share to the public shareholders of the company. ಇಂಡಿಯಾ ಸಿಮೆಂಟ್ಸ್ ಇವತ್ತಿನ ರೇಟು 365 ಇಂದ 370. ಈಗ ಮೂರನೆಯ ನ್ಯೂಸು, IT CEO ಸ್ಯಾಲರಿ ಇನ್ಕ್ರೀಸ್ ಬಟ್ ಫ್ರೆಶರ್ಸ್ ಸ್ಟಾಗ್ನೇಟಿಂಗ್. ಮಾಹಿತಿಗಳ ಪ್ರಕಾರ ಮನಿ ಕಂಟ್ರೋಲ್ ಅವರು ಮಾಡಿದ ಸಂಶೋಧನೆ ಪ್ರಕಾರ ಸ್ಯಾಲರಿ CEOs ಅಟ್ ಇಂಡಿಯಾಸ್ ಟಾಪ್ 5 IT ಕಂಪನೀಸ್ 160% ಜಂಪ್ ಆಗಿದೆ ಕಳೆದ 5 ವರ್ಷದಲ್ಲಿ. ಆದರೆ ಫ್ರೆಶರ್ಸ್ ಸ್ಯಾಲರಿ ಇನ್ಕ್ರೀಸ್ ಆಗಿರೋದು ಕೇವಲ 4% during the same period. Median annual pay top 5 Indian IT company almost 84 crores in FY 2023-24. Median salary package freshers grew by 4% from 3.6 lakhs to 4 lakhs only the last 5 years. ಯಾವ ಕಂಪನಿಗಳು ಅಂತಂದ್ರೆ TCS, Infosys, HCL Tech, Wipro, Tech Mahindra. ರೇಷಿಯೋ ಆಫ್ ಪೇ CEO ಮತ್ತು ಫ್ರೆಶರಿಗೆ 1700 ವಿಪ್ರೋದಲ್ಲಿ, 1383 ಟೆಕ್ ಮಹೀಂದ್ರ, 707 HCL ಟೆಕ್ನಾಲಜೀಸ್, 677 ಇನ್ಫೋಸಿಸ್ ಮತ್ತು 192 TCS ನಲ್ಲಿ. ಈಗ ನ್ಯೂಸ್ ನಂಬರ್ 4, ಝೊಮ್ಯಾಟೊ ಶೇರ್ಸ್ ಫಾಲ್ 2% ಆಫ್ಟರ್ ಆಡಿಂಗ್ ಟು ಸೆನ್ಸೆಕ್ಸ್. ಇವತ್ತು ಝೊಮ್ಯಾಟೊ ಶೇರ್ಸ್ 2% ಕೆಳಗೆ ಬಿತ್ತು ಸೆನ್ಸಸ್ಗೆ ಆಡ್ ಆದ್ಮೇಲೆ. ಇದು ಫಸ್ಟ್ ನ್ಯೂ ಏಜ್ ಟೆಕ್ನಾಲಜಿ ಟು ಇನ್ಕ್ಲೂಡ್ ಇನ್ ದ ಸೆನ್ಸಸ್ ಇಂಡೆಕ್ಸ್ ಮತ್ತೆ ರೀಪ್ಲೇಸಸ್ JSW ಸ್ಟೀಲ್ ಇನ್ ದ ಇಂಡೆಕ್ಸ್. ಕಳೆದ 6 ತಿಂಗಳಿಂದ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ ಮೇಲಕ್ಕೆ ಹೋಗಿದೆ 42%, ಸಿಗ್ನಿಫಿಕೆಂಟ್ಲಿ ಔಟ್ ಪರ್ಫಾರ್ಮಿಂಗ್ ದಿ ಸೆನ್ಸೆಕ್ಸ್ ವಿಚ್ ಇಸ್ ಮಾರ್ಜಿನಲಿ ಡೌನ್ ಫಾರ್ ದ ಪೀರಿಯಡ್. ಝೊಮ್ಯಾಟೊ ಷೇರುಗಳಲ್ಲಿ ಕಳೆದ 1 ವರ್ಷದಿಂದ ಒಂದಷ್ಟು ರ್ಯಾಲಿ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಬಿಕಾಸ್ ಆಫ್ ಇಂಪ್ರೂವ್ಡ್ ಬಿಸ್ನೆಸ್ ಪರ್ಫಾರ್ಮೆನ್ಸ್. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ನಮ್ಮ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರಿಕವರಿ ಆಯಿತು ಆಫ್ಟರ್ ವೀಕ್ ಪ್ರೀವಿಯಸ್ ವೀಕ್. ಇಂಡಿಯಾ ವಿಕ್ಸ್ 7% ಕೆಳಗೆ ಬಿತ್ತು, ಅರೌಂಡ್ 14 ಇದೆ ಈಗ. ನಿಫ್ಟಿ 50 ಇಂಡೆಕ್ಸ್ ಇಸ್ ಅಪ್ ಅರೌಂಡ್ 9 to 10% ಇನ್ ದಿಸ್ ಇಯರ್ 2024ರಲ್ಲಿ. ಆದರೆ 33 ಸ್ಟಾಕ್ಸ್ within the Nifty 500 index have delivered returns ranging from 100 to 320% in 2024. ಈ ವರ್ಷ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಆಲ್ಸೋ ಡನ್ ವೆಲ್, ಮಚ್ ಬೆಟರ್ ದೆನ್ ನಿಫ್ಟಿ 50 ಇಂಡೆಕ್ಸ್. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್ ಹೈ ಲೋ ಅಂಡ್ ಕ್ಲೋಸ್ ಡೀಟೇಲ್ಸ್. ನಿಫ್ಟಿ ಇವತ್ತು 166 ಪಾಯಿಂಟ್ ಮೇಲಕ್ಕೆ ಹೋಯಿತು, ಕ್ಲೋಸ್ ಆಗಿದ್ದು 23,753 ಪ್ಲಸ್ 0.7%. ಸೆನ್ಸೆಕ್ಸ್ ಇವತ್ತು 499 ಪಾಯಿಂಟ್ ಮೇಲಕ್ಕೆ ಹೋಯಿತು, 78,540ರಲ್ಲಿ ಕ್ಲೋಸ್ ಆಯಿತು, ಪ್ಲಸ್ 0.64%. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. JSW ಸ್ಟೀಲ್ ಇವತ್ತು ಮೇಲಕ್ಕೆ ಹೋಗಿದ್ದು 2.14%, ITC 2.06%, ಹಿಂಡಾಲ್ಕೋ 1.84%.
Top losers, Hero Motocar minus 1.55%, Maruti Suzuki minus 0.72%, Nestle 0.55%. Point number 3, today's top Nifty next 50 gainers and losers. Jindal Steel plus 3.6%, Bajaj Holding plus 3.42%, Macrotech Developers plus 2.8%. Top losers, Zomato minus 2.88%, ICICI Lombard minus 2.1%, LTI Mindtree minus 1.61%. Point number 4, advance decline ratio for NSE. ಅಡ್ವಾನ್ಸ್ ಆಗಿರೋದು ಇವತ್ತು 992 ಸ್ಟಾಕ್ಸ್ 39%, ಡಿಕ್ಲೈನ್ ಆಗಿರೋದು 1534 ಸ್ಟಾಕ್ಸ್ 61% ಆಗಿದೆ. ಪಾಯಿಂಟ್ ನಂಬರ್ 5, ಇವತ್ತಿನ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ ₹7,745, ಸಿಲ್ವರ್ ಪ್ರೈಸ್ 91.40 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಇವತ್ತಿನ ರುಪಿ ವ್ಯಾಲ್ಯೂ. $1 85.12, €1 88.65. Point number 7, stocks near 52 weeks high. Mankind Pharma 52 ವಾರದ ಹೈಯೆಸ್ಟ್ 3055, ಕ್ಲೋಸಿಂಗ್ ಪ್ರೈಸ್ 2998. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಲೋ. ಬರ್ಜರ್ ಪೇಂಟ್ಸ್ 52 ವಾರದ ಲೋಯೆಸ್ಟ್ 438, ಕ್ಲೋಸಿಂಗ್ ಪ್ರೈಸ್ 444. ಕಾಫಿ ಡೇ 52 ವಾರದ ಲೋಯೆಸ್ಟ್ 23.82, ಕ್ಲೋಸಿಂಗ್ ಪ್ರೈಸ್ 23.82. IRCTC 52 ವಾರದ ಲೋಯೆಸ್ಟ್ 777, ಕ್ಲೋಸಿಂಗ್ ಪ್ರೈಸ್ 788. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ ಸೆಂಗ್ ಪ್ಲಸ್ 0.82%, ಜಪಾನ್ ನಿಕೆ ಪ್ಲಸ್ 1.17%, ಜರ್ಮನಿ ಡ್ಯಾಕ್ಸ್ ಪ್ಲಸ್ 0.03%, ಫ್ರಾನ್ಸ್ at the same level, UK FTSE plus 0.06%, US NASDAQ plus 0.93% on 20th December. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.